ಪ್ರತಿ ತಿಂಗಳಿಗೆ ಸಾಕಷ್ಟು ಬದಲಾವಣೆ ಆಗುವುದು ಸಾಮಾನ್ಯ. ಆದರೆ ಇದೇ ಫೆಬ್ರವರಿ 1ರಿಂದ 6 ಹೊಸ ಬದಲಾವಣೆಗಳು ಮತ್ತು ಹೊಸ ರೂಲ್ಸ್ಗಳು ಜಾರಿಗೊಳ್ಳುತ್ತಿವೆ. ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಭಾರಿ ದೊಡ್ಡ ಪರಿಣಾಮಗಳು ಬೀರುತ್ತದೆ. ಯಾರ ಬಳಿ ಬ್ಯಾಂಕ್ ಅಕೌಂಟ್ ಇದೆಯೋ ಅವರಿಗೆ ಹಾಗೂ ಯಾರ ಮೊಬೈಲ್ ಬಳಕೆ ಮಾಡುತ್ತಾರೋ ಅವರಿಗೂ ಕೂಡ ಮತ್ತು ಮನೆಯಲ್ಲಿ LPG ಗ್ಯಾಸ್ ಇದ್ದವರಿಗೆ ಸೇರಿದಂತೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಕೂಡ ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೊಳ್ತಾ ಇವೆ. ಬನ್ನಿ ಹಾಗಿದ್ರೆ ಇದೇ ಫೆಬ್ರವರಿ 1ರಿಂದ ಬದಲಾಗ್ತಿರುವ 6 ನಿಯಮಗಳು ಯಾವ್ಯಾವು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಸಾರ್ವಜನಿಕರೇ ಗಮನಿಸಿ, ಫೆಬ್ರವರಿ 1ರಿಂದ ಬದಲಾಗಲಿವೆ ಈ ಪ್ರಮುಖ ನಿಯಮಗಳು. ಈ ತಿಂಗಳು ಪ್ರಮುಖ ನಿಯಮಗಳು ಬದಲಾಗಲಿವೆ. ಇವು ನೇರವಾಗಿ ಸಾಮಾನ್ಯ ಜನರ ಜೇಬಿನ ಮೇಲೆ ಬೀಳುತ್ತೆ. ಯಾವುದೇ ಪ್ರಮುಖ ಕೆಲಸ ಬಾಕಿ ಇದ್ದರೆ ಈ ತಿಂಗಳ ಅಂತ್ಯದ ಮೊದಲು ಅದನ್ನ ಪೂರ್ಣಗೊಳಿಸಿ, ಇಲ್ಲದಿದ್ದರೆ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಪ್ರತಿ ತಿಂಗಳ ಆರಂಭದಲ್ಲಿ ಸರ್ಕಾರವು ಅನೇಕ ನಿಯಮಗಳನ್ನು ಬದಲಾಯಿಸಲಾಗುತ್ತೆ. LPG ಸಿಲಿಂಡರ್ನ ಬೆಲೆ. ಪ್ರತಿ ತಿಂಗಳ ಮೊದಲನೆಯ ದಿನ ಪೆಟ್ರೋಲಿಯಂ ಕಂಪನಿಗಳು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನ ಬದಲಾಯಿಸ್ತಾನೆ ಇವೆ ಮತ್ತು ಹೊಸ ದರಗಳನ್ನು ಬಿಡುಗಡೆ ಮಾಡ್ತಾ ಇವೆ. ಈ ಬಾರಿಯೂ ಅದರ ಬೆಲೆಗಳಲ್ಲಿ ಪರಿಷ್ಕರಣೆ ಕಂಡು ಬರಬಹುದು. ಬಹುಕಾಲದಿಂದ ಸ್ಥಿರವಾಗಿರುವಂತಹ 14 kg LPG ಸಿಲಿಂಡರ್ನ ಬೆಲೆಯಲ್ಲಿ ಈ ಬಾರಿ ಇಳಿಕೆಯಾಗುವಂತಹ ನಿರೀಕ್ಷೆಯಲ್ಲಿದ್ದಾರೆ. UPI ಪಾವತಿ ನಿಯಮ. ಫೆಬ್ರವರಿ 1, 2024ರಿಂದ ಯಾವುದೇ UPI ಪಾವತಿ ಅಪ್ಲಿಕೇಶನ್ ವಹಿವಾಟು ಐಡಿಗಳನ್ನು ರಚಿಸಲು ವಿಶೇಷ ಅಕ್ಷರಗಳನ್ನು ಬಳಸುವಂತಿಲ್ಲ. ವಹಿವಾಟು ಐಡಿಯಲ್ಲಿ ವಿಶೇಷ ಅಕ್ಷರಗಳನ್ನು ಬಳಸುವ ಅಂತಹ ಯಾವುದೇ UPI ಅಪ್ಲಿಕೇಶನ್ ಅನ್ನು ನೀವು ಬಳಸುತ್ತಿದ್ದರೆ ವ್ಯವಹಾರವನ್ನು ಕೇಂದ್ರ ವ್ಯವಸ್ಥೆ ತಿರಸ್ಕರಿಸುತ್ತದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPI ವಹಿವಾಟು ID ಉತ್ಪಾದನಾ ಪ್ರಕ್ರಿಯೆಯನ್ನು ಪ್ರಮಾಣೀಕರಿಸಲು ಬಯಸುತ್ತದೆ ಮತ್ತು ಆದ್ದರಿಂದ ಎಲ್ಲ ಪಾವತಿ ಪರಿಸರ ವ್ಯವಸ್ಥೆಯ ಆಟಗಾರರು ಆಲ್ಫಾ ನ್ಯೂಮರಿಕ್ ಅಕ್ಷರಗಳನ್ನು ಮಾತ್ರ ಬಳಸಬೇಕು ಮತ್ತು ವಿಶೇಷ ಅಕ್ಷರಗಳನ್ನು ಬಳಸಬಾರದು ಎಂದು ಬಯಸುತ್ತದೆ. IMPS ನಿಯಮಗಳು ಬದಲಾಗ್ತಾ ಇವೆ. RBI ಸಾಮಾನ್ಯ ಜನರಿಗೆ ದೊಡ್ಡ ಪರಿಹಾರ ನೀಡುವ ಬದಲಾವಣೆಯನ್ನ ಮಾಡಿದೆ. ಈಗ ನೀವು ಫಲಾನುಭವಿಯ ಹೆಸರನ್ನ ಸೇರಿಸದೆಯೇ ನಿಮ್ಮ ಬ್ಯಾಂಕ್ ಖಾತೆಯಿಂದ 5 ಲಕ್ಷ ರೂಪಾಯಿಗಳವರೆಗೆ ವರ್ಗಾಯಿಸಲು ಸಾಧ್ಯವಾಗುತ್ತೆ. ಕಳೆದ ವರ್ಷ ಅಕ್ಟೋಬರ್ 31ರಂದು NPCI ಈ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಫಾಸ್ಟ್ಯಾಗ್ KYC. ಫಾಸ್ಟ್ಯಾಗ್ಗಳ KYCಯನ್ನ ಇನ್ನೂ ಪೂರ್ಣಗೊಳಿಸಿದವರು ಕೆಲಸ ಮಾಡುತ್ತಾರೆ. ಅವರ ಫಾಸ್ಟ್ಯಾಗ್ಗಳನ್ನು ನಿಷೇಧಿಸಲಾಗುತ್ತದೆ ಅಥವಾ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ. ಫಾಸ್ಟ್ಯಾಗ್ KYC ನವೀಕರಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಜನವರಿ 31ನ ಕೊನೆಯ ದಿನಾಂಕವೆಂದು ನಿಗದಿಪಡಿಸಿದೆ. NPS ನಿಯಮಗಳಲ್ಲಿ ಬದಲಾವಣೆ. ಜನವರಿ 12, 2024ರಂದು PFRDA NPS ಭಾಗಶಃ ಹಿಂಪಡೆಯುವಿಕೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಇದು ಫೆಬ್ರವರಿ 1ರಿಂದ ಜಾರಿಗೆ ಬರಲಿದೆ. ಈ ಸುತ್ತೋಲೆಯಲ್ಲಿ ಉದ್ಯೋಗದಾತರ ಕೊಡುಗೆಯನ್ನು ಹೊರತುಪಡಿಸಿ NPS ಖಾತೆದಾರರ ವೈಯಕ್ತಿಕ ಪಿಂಚಣಿ ಖಾತೆಯಿಂದ 25%ಗಳವರೆಗೆ ಮೊತ್ತವನ್ನು ಹಿಂಪಡೆಯಬಹುದು ಎಂದು ಹೇಳಲಾಗಿದೆ. ಇದಕ್ಕಾಗಿ ನೀವು ಮೊದಲು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದರ ನಂತರ ಸರ್ಕಾರಿ ನೋಡಲ್ ಕಚೇರಿ ರಿಸೀವರ್ ಅನ್ನು ನಾಮನಿರ್ದೇಶನ ಮಾಡುತ್ತದೆ. ಪರಿಶೀಲನೆಯ ನಂತರ ಭಾಗಶಃ ಹಿಂಪಡೆಯುವಿಕೆಯನ್ನ ಮಾಡಬಹುದು. SBI ಗೃಹ ಸಾಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಶೇಷ ಗೃಹ ಸಾಲ ಅಭಿಯಾನವನ್ನು ನಡೆಸ್ತಾ ಇದೆ. ಇದರಲ್ಲಿ ಗೃಹ ಸಾಲಗಳ ಮೇಲೆ 65 ಬೇಸಿಸ್ ಪಾಯಿಂಟ್ಗಳವರೆಗೆ ರಿಯಾಯಿತಿ ನೀಡಲಾಗ್ತಾ ಇದೆ. ಜನವರಿ 31, 2024ರವರೆಗೆ ಗೃಹ ಸಾಲಗಳ ಮೇಲಿನ ಸಂಸ್ಕರಣಾ ಶುಲ್ಕದಲ್ಲಿ ರಿಯಾಯಿತಿಯ ಪ್ರಯೋಜನವನ್ನು ನೀವು ಕೂಡ ಪಡೆಯಬಹುದು.